ಈ ವರ್ಷದ ಹೊಸ ವರ್ಷಾಚರಣೆ ನಿಮಿತ್ತ ಈಗಾಗಲೇ ತಮಗೆಲ್ಲ ಮಾಹಿತಿಯನ್ನು ನೀಡಿರೋ ಹಾಗೆ ಬೆಂಗಳೂರು ನಗರದ ಬೇರೆ ಬೇರೆ ಭಾಗಗಳಲ್ಲಿ ಏನು ಹೊಸ ವರ್ಷಾಚರಣೆಯನ್ನು ಮಾಡ್ತಾರೆ, ಎಲ್ಲೆಲ್ಲಿ ಹೆಚ್ಚಿನ ಜನದಟ್ಟಣೆ ಜನಸಂದಣಿ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಲ್ಲೆಲ್ಲ ಪೊಲೀಸ್ ರಕ್ಷಣಾ ವ್ಯವಸ್ಥೆಯನ್ನು ಕೈಗೊಳ್ಳಲಾಗಿದೆ. ಸಾಕಷ್ಟು ಸಂಖ್ಯೆಯಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಕೂಡ ಅಳವಡಿಸಲಾಗಿದೆ. ಒಟ್ಟಾರೆಯಾಗಿ ಹೇಳೋದಾದರೆ ನಗರದಲ್ಲಿ ಸುಮಾರು ಈ ಎಲ್ಲ ಕಡೆಗಳಲ್ಲಿ ಪ್ರಮುಖವಾಗಿ ಎಂಜಿ ರೋಡ್, ಬ್ರಿಗೇಡ್ ರೋಡ್ ಜಂಕ್ಷನ್ನಲ್ಲಿ, ನಂತರದಲ್ಲಿ ಕೋರಮಂಗಲ ಭಾಗದಲ್ಲಿ, ನಂತರ ಇಂದಿರಾನಗರ 100 ಫೀಟ್ ರೋಡ್ 12th ಮೇನ್ ಜಂಕ್ಷನ್ನಲ್ಲಿ, ಅದೇ ರೀತಿಯಲ್ಲಿ ಈ ದಕ್ಷಿಣ ಭಾಗದ ಕೆಲವು ಕಡೆಗಳಲ್ಲಿ, ಉತ್ತರ ಭಾಗದ ಕೆಲವು ಕಡೆಗಳಲ್ಲಿ, ಹಾಗೆ ವೈಟ್ಫೀಲ್ಡ್ ಮತ್ತು ಇತರೆಡೆಗಳಲ್ಲಿ ಕೂಡ ಪೊಲೀಸರು ಎಲ್ಲೆಲ್ಲಿ ಈ ರೀತಿ ಈ ಹೊಸ ವರ್ಷಾಚರಣೆಯ ಒಂದು ಇದನ್ನು ಆಯೋಜನೆ ಮಾಡಿರ್ತಾರೆ ಅಂಥ ಕಡೆಗಳಲ್ಲೆಲ್ಲ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ ಮತ್ತು ಅವಶ್ಯ ಇರತಕ್ಕಂಥ ರಕ್ಷಣಾ ವ್ಯವಸ್ಥೆಯನ್ನು ಅಲ್ಲಿ ಕೈಗೊಳ್ಳಲಾಗಿದೆ. ಅದು ಸಿಸಿಟಿವಿ ಕ್ಯಾಮೆರಾಗಳಿರ್ಬೋದು, ಲೈಟಿಂಗ್ ವ್ಯವಸ್ಥೆ ಇರ್ಬೋದು ಅಥವಾ ಇತರ ವ್ಯವಸ್ಥೆಗಳನ್ನು ಅಲ್ಲಿ ಕಲ್ಪಿಸುತ್ತಿರಬಹುದು. ಒಟ್ಟಾರೆಯಾಗಿ ಬೆಂಗಳೂರು ನಗರದ ಎಲ್ಲ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಇವತ್ತಿನ ದಿವಸ ಕರ್ತವ್ಯದಲ್ಲಿರ್ತಾರೆ. ಯಾರು ಕೂಡ ಹೊಸ ವರ್ಷಾಚರಣೆ ಮಾಡಲಿಕ್ಕೆ ಆಗೋದಿಲ್ಲ. ಕಮಿಷನರಿಂದ ಹಿಡಿದು ಎಲ್ಲರೂ ಕೂಡ ಈ ಒಂದು ಹೊಸ ವರ್ಷಾಚರಣೆಯಲ್ಲಿ ನಮ್ಮ ಬೇರೆ ಬೇರೆ ಕಡೆಗಳಲ್ಲಿ ಅವರಿಗೆ ನಿಯುಕ್ತಿಯನ್ನು ಮಾಡಲಾಗಿದೆ. ಅಲ್ಲೆಲ್ಲ ಅವರು ಕರ್ತವ್ಯವನ್ನು ನಿರ್ವಹಿಸಲಿದ್ದಾರೆ. ಒಟ್ಟು ಸುಮಾರು 11,830 ಸಿಬ್ಬಂದಿಗಳು, ಅಧಿಕಾರಿಗಳು ಇದರಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ, ಸಿವಿಲ್ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು. ಜೊತೆಗೆ ಕೆಎಸ್ಆರ್ಪಿ ಸುಮಾರು 72 ಕೆಎಸ್ಆರ್ಪಿಗಳನ್ನು ನಾವು ನಿಯುಕ್ತಿಗೊಳಿಸಿದ್ದೇವೆ. ಅದೇ ರೀತಿಯಲ್ಲಿ ಸಿಆರ್ ಪ್ಲಾಟೂನ್ಗಳು 21 ಸಿಆರ್ ಪ್ಲಾಟೂನ್ಗಳನ್ನು ನಾವು ನಿಯುಕ್ತಿಗೊಳಿಸಿದ್ದೀವಿ. ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಹೋಮ್ ಗಾರ್ಡ್ಗಳು ಮತ್ತು ಈ ಟ್ರಾಫಿಕ್ ವಾರ್ಡನ್, ಸಿವಿಲ್ ಡಿಫೆನ್ಸ್ನವರು ಕೂಡ ಈ ಒಂದು ಬಂದೋಬಸ್ತ್ ಕರ್ತವ್ಯದಲ್ಲಿ ಭಾಗವಹಿಸಲಿದ್ದಾರೆ.